ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಅಂದ್ರೆ ಅದು ಮನುಷ್ಯ ಸಾವನ್ನಪ್ಪಿದ ನಂತರ ಏನಾಗುತ್ತೆ. ಸಾವನ್ನಪ್ಪಿರುವ ನಮ್ಮ ತಂದೆ ತಾಯಿ ಅಥವಾ ಕುಟುಂಬದವರು ಈಗ ಯಾವ ಲೋಕದಲ್ಲಿ ಇರ್ಬೋದು, ಅವರು ಈಗ ಏನ್ ಮಾಡ್ತಿರ್ಬೋದು. ಸಾವನ್ನಪ್ಪಿರುವ ಅವರೆಲ್ಲರೂ ಸೇರಿ ಕುಳಿತು ಮಾತನಾಡ್ಕೊಳ್ತಾರ? ಅವರೆಲ್ಲರೂ ನಮ್ಮನ್ನ ನೋಡುತ್ತಿದ್ದಾರಾ? ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಅವರು ಏನಾದರೂ ಕೆಲಸಗಳನ್ನ ಮಾಡ್ಬೇಕಾ? ಈ ರೀತಿ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನರಕ ಮತ್ತು ಸ್ವರ್ಗಗಳ ಬಗ್ಗೆ ನಾನು ಹೇಳೋದು ಕಡಿಮೆನೆ, ಯಾಕಂದ್ರೆ ಇದರ ಬಗ್ಗೆ ನಿಮ್ಗೆ ಎಲ್ಲರೂ ಹೇಳಿರ್ತಾರೆ. ಅದನ್ನ ಬಿಟ್ಟು ನಿಜಕ್ಕೂ ಸತ್ತಂತವರು ಅಲ್ಲಿ ಹೇಗಿರ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನುವಂತ ರಹಸ್ಯಮಯವಾದಂತ ವಿಷಯಗಳನ್ನ ಹೇಳೋದಿಕ್ಕೆ ಹೋಗ್ತಿದ್ದೀನಿ. ನೀನು ಹೇಗಿದ್ದೀಯಾ? ಇಲ್ಲಿ ಕೂತ್ಕೋ, ಬಾ ಬಾ. ಮನುಷ್ಯ ಸಾವನ್ನಪ್ಪಿದ ಕೂಡಲೇ ಅವನ ಆತ್ಮವನ್ನ ತಕ್ಷಣವೇ ಯಮರಾಜನು ಬಂದು ಎಳೆದುಕೊಂಡು ಹೋಗೋದಿಲ್ಲ. ಸತ್ತಂತ ಅವನ ಆತ್ಮ ಪ್ರೇತ ರೂಪವನ್ನ ಪಡ್ಕೊಂಡು ತನ್ನ ಮನೆಯ ಸುತ್ತಲೇ ತಿರುಗಾಡುತ್ತೆ. ಅದು ಅವರ ಕುಟುಂಬದವರನ್ನ ನೋಡುತ್ತಿರಬಹುದು, ಅವರು ಅಳುವುದನ್ನ ಕೇಳುತ್ತಿರಬಹುದು. ಆದ್ರೆ ನಮ್ಮನ್ನ ಮಾತನಾಡಿಸಲು ಆತ್ಮಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅದು ಒಂದು ದುಃಖ ತುಂಬಿದ ಸಮಯವಾಗಿರುತ್ತೆ. ಅದರ ತಿಥಿ ಕಾರ್ಯವನ್ನ ಮುಗಿಸಿ ವಿಧಿವಿಧಾನಗಳನ್ನ ಮಾಡಿದಾಗ ಆತ್ಮ ಇಲ್ಲಿಂದ ಹೋಗುವ ಸಮಯ ಬರುತ್ತೆ. ತನ್ನ ಪ್ರಯಾಣವನ್ನ ಆರಂಭಿಸಿ ಯಮಲೋಕವನ್ನ ತಲುಪುತ್ತೆ. ಅಲ್ಲಿ ಈ ಆತ್ಮ ಯಾವ ಲೋಕಕ್ಕೆ ಹೋಗಬೇಕು ಎಂದು ನಿರ್ಧಾರವಾಗುತ್ತೆ. ನಾವು ಭೂಮಿಯಲ್ಲಿದ್ದಾಗ ಮಾಡಿದ್ದ ಪ್ರತಿಯೊಂದು ಸಣ್ಣ ವಿಷಯವೂ ಕೂಡ ಅಲ್ಲಿ ಲೆಕ್ಕದ ರೂಪದಲ್ಲಿರುತ್ತೆ. ಸಾವನ್ನಪ್ಪಿರುವ ಆ ಮನುಷ್ಯನು ಭೂಲೋಕದಲ್ಲಿ ಬರೀ ಒಳ್ಳೆ ಕೆಲಸಗಳನ್ನೇ ಹೆಚ್ಚಾಗಿ ಮಾಡಿದ್ದಾನೆ ಎಂದರೆ ಅಂಥವರನ್ನ ಸ್ವರ್ಗಲೋಕಕ್ಕೆ ಕಳುಹಿಸಲಾಗುತ್ತೆ. ಮತ್ತು ಅವನು ಹೆಚ್ಚಾಗಿ ಪಾಪದ ಕೆಲಸಗಳನ್ನೇ ಮಾಡಿದ್ದಾನೆ ಎಂದರೆ ಅವನನ್ನು ನರಕಲೋಕಕ್ಕೆ ಕಳುಹಿಸಲಾಗುತ್ತೆ. ಒಂದು ವೇಳೆ ಆ ಸಾವನ್ನಪ್ಪಿರುವ ಮನುಷ್ಯ ಹೆಚ್ಚು ಪಾಪಗಳನ್ನೂ ಮಾಡಿಲ್ಲ, ಹೆಚ್ಚು ಪುಣ್ಯಗಳನ್ನು ಮಾಡಿಲ್ಲ ಎಂದಾದರೆ ಅಂಥವರನ್ನ ಪಿತೃಲೋಕಕ್ಕೆ ಕಳುಹಿಸಲಾಗುತ್ತೆ. ಅಂದರೆ ಪಾಪದ ಕೆಲಸಗಳಿಗಿಂತ ಸ್ವಲ್ಪ ಹೆಚ್ಚು ಪುಣ್ಯಗಳನ್ನ ಮಾಡಿದ್ದರೆ ಅಂಥವರು ಪಿತೃಲೋಕಕ್ಕೆ ಹೋಗುತ್ತಾರೆ. ಪಿತೃಲೋಕದಲ್ಲಿ ನಮ್ಮ ಪೂರ್ವಜರು ವಾಸ ಮಾಡ್ತಿರ್ತಾರೆ. ಆ ಲೋಕ ಹೇಗಿರುತ್ತೆ ಎಂದರೆ ಎಲ್ಲವೂ ನಿಶ್ಶಬ್ದವಾಗಿರುತ್ತೆ. ಸಾವನ್ನಪ್ಪಿರುವ ನಮ್ಮ ಪೂರ್ವಜರು, ನಮ್ಮ ಕುಟುಂಬದವರು ಅಲ್ಲಿ ಕಾಣಸಿಗುತ್ತಾರೆ. ಅವರ ಆತ್ಮಗಳು ಕುಳಿತು ವಿಶ್ರಾಂತಿಯನ್ನ ಪಡೆಯುತ್ತಿರುತ್ತವೆ. ಅವುಗಳು ಭೂಮಿಯಲ್ಲಿ ಮಾಡಿದ್ದ ಪಾಪಗಳನ್ನ ನೆನಪಿಸಿಕೊಂಡು ತಮ್ಮ ಕರ್ಮವನ್ನ ಪಿತೃಲೋಕದಲ್ಲಿ ಅನುಭವಿಸುತ್ತವೆ. ಭೂಲೋಕದಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದೆವು, ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ದೆವು ಎಂದು ಅರಿವಾಗುತ್ತದೆ. ಕೆಲವೊಂದು ಆತ್ಮಗಳು ಮರಗಳ ಮೇಲೆಯೇ ವಾಸ ಮಾಡ್ತವೆ. ಆ ಮರಗಳು ನಿಜವಾದ ಮರಗಳಲ್ಲ. ಯಾರಾದರೂ ನಮ್ಮ ಕುಟುಂಬದವರು ಸಾವನ್ನಪ್ಪಿ ಪಿತೃಲೋಕಕ್ಕೆ ಹೋದರೆ ಅಲ್ಲಿರುವ ನಮ್ಮ ಪೂರ್ವಜರು, ನಮ್ಮ ಕುಟುಂಬದವರು ಇವರನ್ನ ಗುರುತಿಸುತ್ತಾರೆ. ಇವನು ನನ್ನ ತಂದೆ, ಇವಳು ನನ್ನ ಹೆಂಡತಿ ಎಂದು ಅರಿವಾಗುತ್ತದೆ. ಅವರಿಗೆ ಸಂಬಂಧಗಳು, ಭಾವನೆಗಳು, ನೆನಪುಗಳು ಎಲ್ಲವೂ ಇರುತ್ತೆ. ಅವರ ದಿವ್ಯ ದೃಷ್ಟಿಯಿಂದ ಒಬ್ಬರಿಗೊಬ್ಬರು ಸ್ವಲ್ಪ ಮಟ್ಟಕ್ಕೆ ಮಾತನಾಡಿಕೊಳ್ಳುತ್ತಾರಂತೆ, ಆದರೆ ಹೆಚ್ಚಾಗಿ ಮಾತನಾಡುವುದಿಲ್ಲ. ಪಿತೃಲೋಕದಲ್ಲಿ ಸೂರ್ಯ ಚಂದ್ರ ಇರುವುದಿಲ್ಲ, ಸ್ವಯಂ ಪ್ರಕಾಶಮಾನವಾದ ಬೆಳಕು ಇರುತ್ತೆ. ಅಲ್ಲೂ ಕೂಡ ವನಗಳು, ತೋಟಗಳು ಇರುತ್ತೆ. ಆತ್ಮಗಳು ಆ ತೋಟಗಳಲ್ಲೂ ಓಡಾಡಿಕೊಂಡು ಬರಬಹುದು. ಆದರೆ ಆ ಸಸ್ಯ ಮರಗಳು ಕೂಡ ನಿಜವಾದ ಮರಗಳಲ್ಲ, ಅದೊಂದು ಅನುಭವ ಆಗಿರುತ್ತೆ. ಪಿತೃಲೋಕದಲ್ಲಿ ಭೂಮಿಯಂತೆ ಊಟ, ನೀರು, ನಿದ್ರೆ ಇವುಗಳ ಅಗತ್ಯ ಇರುವುದಿಲ್ಲ. ಆದರೆ ಅವರಿಗೆ ಹಸಿವು ಇರುತ್ತದೆ. ಆದ್ದರಿಂದ ಭೂಮಿಯಲ್ಲಿ ಇರುವ ಅವರ ಕುಟುಂಬದವರು ಪಿತೃಪಕ್ಷದ ದಿನದಂದು ಮತ್ತು ಬೇರೆ ವಿಶೇಷ ದಿನಗಳಲ್ಲಿ ಸಾವನ್ನಪ್ಪಿರುವ ಅವರ ಕುಟುಂಬದವರನ್ನ ನೆನೆದು ಶ್ರಾದ್ದ ಅಥವಾ ತರ್ಪಣಗಳನ್ನ ಮಾಡಿ ಪೂಜೆಗಳನ್ನ ಮಾಡಿದಾಗ ಅದು ಅವರಿಗೆ ಆಹಾರದಂತೆ ಶಕ್ತಿಯನ್ನ ಕೊಡುತ್ತೆ. ಇಲ್ಲವಾದರೆ ಅವರ ಆತ್ಮಗಳಿಗೆ ಹಸಿವಿನಿಂದ ತೃಪ್ತಿ ಸಿಗುವುದಿಲ್ಲ. ಇದರಿಂದ ಭೂಲೋಕದಲ್ಲಿರುವ ಅವರ ಕುಟುಂಬದವರಿಗೆ ಮನೆಯಲ್ಲಿ ಅನೇಕ ಸಂಕಷ್ಟಗಳು ಎದುರಾಗಬಹುದು. ಮತ್ತು ಪಿತೃಲೋಕದಲ್ಲಿ ಸಮಯ ಎಂಬುದು ತುಂಬಾ ನಿಧಾನವಾಗಿ ಕಳೆಯುತ್ತದೆ. ಆ ಲೋಕದಲ್ಲಿ ಕಳೆಯುವ ಒಂದು ದಿನ ಭೂಲೋಕದಲ್ಲಿನ 1 ವರ್ಷಕ್ಕೆ ಸಮ. ಈ ಪಿತೃಲೋಕದಲ್ಲೂ ಕೂಡ ಆ ಆತ್ಮಗಳು ಹೆಚ್ಚು ದಿನ ಇರುವುದಿಲ್ಲ. ಅವುಗಳು ಪುನರ್ಜನ್ಮಕ್ಕೆ ಸಿದ್ಧವಾಗುತ್ತವೆ. ಕೆಲವೊಂದು ಆತ್ಮಗಳು ಮೋಕ್ಷ ಪಡೆಯುತ್ತವೆ. ಇಲ್ಲಿಯವರೆಗೂ ಹೇಳಿದ್ದು ಪಿತೃಲೋಕದ ಬಗ್ಗೆ. ಆದ್ರೆ ಮತ್ತೊಂದು ಲೋಕವಿದೆ, ಅದು ಪ್ರೇತಲೋಕ. ಅದು ತುಂಬಾ ಭಯಾನಕವಾದಂತ ಲೋಕ. ಯಾವ ಮನುಷ್ಯರು ಅತಿಯಾದಂತ ಆಸೆಗಳನ್ನ ಇಟ್ಟುಕೊಂಡು ಸಾವನ್ನಪ್ಪಿರ್ತಾರೋ ಅಂಥವರು ಪ್ರೇತಗಳಾಗಿ ಅಲಿಯುತ್ತಾರೆ. ಅಂದ್ರೆ ಯಾರು ಅಕಾಲಿಕ ಮರಣವನ್ನ ಹೊಂದಿರುತ್ತಾರೋ, ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿರ್ತಾರೋ, ಯಾರು ಅವರ ಕುಟುಂಬದವರನ್ನ ಅತಿಯಾಗಿ ಇಷ್ಟಪಟ್ಟು ಒಂದು ಕ್ಷಣವೂ
ಕುಟುಂಬದವರನ್ನ ಬಿಟ್ಟಿರೋಕೆ ಆಗದೆ ಇರುವಂತವ್ರು, ಯಾರು ತಮ್ಮ ಜೀವನದಲ್ಲಿ ಅತಿಯಾಗಿ ಕನಸುಗಳನ್ನ ಕಟ್ಕೊಂಡು ಅವರ ಆಸೆ ಈಡೇರದೆ ಸಾವನ್ನಪ್ಪಿರ್ತಾರೋ, ನಾನು ಇನ್ನೂ ಹೆಚ್ಚು ಕಾಲ ಬದುಕಬೇಕಾಗಿತ್ತು ಅಂತ ಕೊರಗುತ್ತಾರೋ ಅಂಥವರ ಆತ್ಮ ಪ್ರೇತವಾಗಿ ಬದಲಾಗುತ್ತೆ. ಅಂತಹ ಆತ್ಮಗಳು ಸಾವನ್ನಪ್ಪಿದ ಮೇಲೆ ಅವರ ದೇಹವನ್ನ ಬಿಟ್ಟರೂ ಕೂಡ ಅವರ ಮನಸ್ಸು ಮಾತ್ರ ಭೂಮಿಯಲ್ಲೇ ಅಂಟಿಕೊಂಡಿರುತ್ತದೆ. ಅಂಥವರ ಆತ್ಮಗಳನ್ನ ಯಮದೂತರು ಕೂಡ ಕೆಲವೊಮ್ಮೆ ಕರೆದುಕೊಂಡು ಹೋಗೋದಿಲ್ಲ. ಏಕೆಂದರೆ ಆ ಆತ್ಮ ಇನ್ನೂ ಗೊಂದಲದಲ್ಲೇ ಇರುತ್ತದೆ, ಅದಕ್ಕೆ ನೆಮ್ಮದಿ ಇರುವುದಿಲ್ಲ. ಅತಿಯಾದಂತ ಆಸೆಗಳನ್ನ ಹೊಂದಿದ್ದರಿಂದ ಆ ಆಸೆಗಳು ನೆರವೇರದೆ ಸಾವನ್ನಪ್ಪಿದ್ದಕ್ಕೆ ಆತ್ಮಕ್ಕೆ ಮನಃಶಾಂತಿ ಇಲ್ಲದೆ ಕೊರಗುತ್ತದೆ. ಆದ್ದರಿಂದ ಅಂತ ಆತ್ಮಗಳು ಪ್ರೇತವಾಗಿ ಬದಲಾಗುತ್ತವೆ, ಭೂಮಿಯಲ್ಲೇ ಅಲಿಯುತ್ತವೆ. ಅಂತಹ ಆತ್ಮ ಪ್ರೇತಲೋಕಕ್ಕೆ ಹೋಗುತ್ತದೆ. ಆ ಪ್ರೇತಲೋಕ ಹೇಗಿರುತ್ತದೆ ಎಂದರೆ ಪೂರ್ತಿಯಾಗಿ ಕತ್ತಲೆ, ಗೊಂದಲ, ಅಶಾಂತಿ, ದಿಕ್ಕಿಲ್ಲದೆ ಆ ಆತ್ಮ ಅಲೆದಾಡುತ್ತದೆ. ಆ ಆತ್ಮಕ್ಕೆ ವಿಚಿತ್ರವಾದಂತ ಹಸಿವು, ದಾಹ ಎಲ್ಲವೂ ಇರುತ್ತೆ. ಪ್ರೇತವಾಗಿ ಆ ಆತ್ಮ ಭೂಮಿಯಲ್ಲೇ ಇರುತ್ತೆ. ಅದಕ್ಕೆ ತೃಪ್ತಿಯಾಗದೆ ಹೋದರೆ ಸಾವನ್ನಪ್ಪಿದ 1 ವರ್ಷದ ತನಕ ಆ ಆತ್ಮ ಪ್ರೇತವಾಗಿ ಭೂಮಿಯಲ್ಲೇ ಅಲೆದಾಡುತ್ತೆ. ಕೆಲವೊಮ್ಮೆ ಯಾವ ಮನುಷ್ಯರ ಮೇಲಾದರೂ ಸೇಡನ್ನ ತೀರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ. ಆತ್ಮಕ್ಕೆ ತುಂಬಾ ಬಲವಾದ ಆಸೆಗಳು ಇದ್ದರೆ ಅದು ಪ್ರೇತವಾಗಿಯೇ ಹೆಚ್ಚು ದಿನಗಳ ಕಾಲ ಭೂಲೋಕದಲ್ಲೇ ಇರಬಹುದು. ಅವರ ಸಂಬಂಧಿಕರು, ಕುಟುಂಬದವರು ಆ ಆತ್ಮಕ್ಕೆ ಕಾರ್ಯಗಳನ್ನ, ಪೂಜೆಗಳನ್ನ ನಡೆಸಿದರೆ ಆ ಆತ್ಮಕ್ಕೆ ಶಾಂತಿಯಾಗಿ ಅದು ಪಿತೃಲೋಕಕ್ಕೆ ಹೋಗುತ್ತದೆ. ಇಲ್ಲವಾದರೆ ಅದು ಹೆಚ್ಚು ದಿನಗಳ ಕಾಲ ತೃಪ್ತಿ ಇಲ್ಲದೆ ನೋವನ್ನ ಅನುಭವಿಸುತ್ತಾ ಅಲೆದಾಡಬಹುದು. ಇದಿಷ್ಟು ಮನುಷ್ಯ ಸಾವನ್ನಪ್ಪಿದ ನಂತರ ಅವನ ಆತ್ಮಕ್ಕೆ ಏನಾಗುತ್ತದೆ, ಅವನ ಆತ್ಮ ಯಾವ ಯಾವ ಲೋಕಗಳಿಗೆ ಹೋಗಬಹುದು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿ. ನೀವು ಯಾವ ಲೋಕಕ್ಕೆ ಹೋಗೋದಿಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀನು ಹೇಗಿದ್ದೀಯಾ? ಬಾ, ಇಲ್ಲಿ ಕೂತ್ಕೋ. ಬಾ ಬಾ.